ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮಳೆ ಬರ್ತಾ ಉಂಟು, ನೆರಿಯದಲ್ಲಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ವಿಷ್ಣು ಹೋಟೆಲ್ಗೆ ಐಟಮ್ ಹಾಕ್ಲಿಕ್ಕಿತ್ತು. ಇದು ನಮ್ಮ ಎಂತ ಜುಗಾಡ್ ಅಂತ ಹೇಳುದಲ್ಲ, ಬೇಡುವ ಇದು ಈಗ. ಹಾಂ, ಇದು ಹೀಗೆ ಕೊಟ್ಟು ಹೀಗೆ ಕೊಟ್ಟು ಈ ಟಾರ್ಪಲನ್ನು ಅದರ ಮೇಲೆ ಹಾಕಿ ತಗೊಂಡು ಹೋಗಿ. ನಿನ್ನೆ ತಗೊಂಡದೊಂದು 50 ರೂಪಾಯಿ ಕೊಟ್ಟೆ, ತೊಂದರೆ ಇಲ್ಲ. 50 ರೂಪಾಯಿಗೆ ಬರ್ತೆ ಮೇಲೆ ಹಾಕಿ ತಗೊಂಡು ಹೋದರೆ ತೊಂದರೆ ಇರೋದಿಲ್ಲ, ಒದ್ದೆ ಸಾಗೋದಿಲ್ಲ. ಇದೊಂದು ಎಲ್ಲ ಎದುರುಗಡೆ ಕೊಡಲಿಕ್ಕೆ ಇದನ್ನೆಲ್ಲ ಎದುರಿಡಿಸುವ ಇಷ್ಟನ್ನು. ಮತ್ತು ಇಲ್ಲಿ ಅಲ್ಲಿಗೆಲ್ಲ ಇರ್ತದೆ ಐಟಮ್, ಬಟ್ ಇವತ್ತಿಲ್ಲ. ಬನ್ನಿ, ಇಲ್ಲಿ ಒಂದು ಬಿಲ್ ತಗೊಂಡು ಓಲ್ಡ್ ಬ್ಯಾಲೆನ್ಸ್ ಮಾತ್ರ ಕೊಡೋದು ಅವರು. ಊಟ ಎಲ್ಲಿಯಾದರೂ ಮುಂದೆ ಮಾಡುವ ಅಂತ. ನೆರಿಯ ಬಿಡುವ ಸಮಯ ಈಗ. ನೆರಿಯದಿಂದ ಈಗ ಲೆಫ್ಟ್ ತಗೊಂಡು ಹೋಗಬೇಕು. ಅಲ್ಲಿ ಎದುರುಗಡೆ ಒಂದು ಕಾರು ಹೋಗ್ತುಂಟು ಮಾರ್ರೆ. ಬೋಳಿ ಮಗ ಯಾವ ಥರ ಮಾಡಿದೆ, ಎಂತ ಮಾಡಿದ್ವಿ ನೀವು ಹೇಳಿ. ಹಾಂ, ನಾನು ಮೈನ್ ರೋಡಲ್ಲಿ ಬರ್ತಾ ಇದ್ದೇನೆ ಇಲ್ಲಿ. ಸೊ ಅವ ಆ ಕಡೆ ಇದ್ದಾನೆ, ರಿವರ್ಸ್ ತೆಗೆದು ಸ್ವಲ್ಪ ಇದು ಇಷ್ಟಿದ್ದದು ಟಚ್ ಆಗಲಿಕ್ಕೆ ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತಾನೆ ಬೋಳಿ ಮಗ. ನಾವೆಂತ ಬಿಟ್ಟು ಕೊಡುವವರೆಂತದಲ್ಲ, ನಾವು ಸಹ ಮಾತಾಡಿದ್ವಿ. ಬಾಲ ಮುದ್ರಿಕೊಂಡು ಹೋದ. ನೋಡುವ ಎಂತ ಶಾಟ ಮಾಡ್ತಾನೆ ಬೋಳಿ ಮಗ. ಹೋದ, ಕಳ್ಳರ ಥರ ಹೋಗ್ಲಿಕ್ಕೆ ಬಾರ್ದು. ತಪ್ಪು ಅವರದ್ದು ಇಟ್ಕೊಂಡು ಮತ್ತೆ ದೊಡ್ಡ ದೊಡ್ಡ ಮಾತಾಡೋದು, ಎಂತೆಲ್ಲ ಅವಸ್ಥೆ ನನಗೆ ಗೊತ್ತಾಗ್ತಾ ಇಲ್ಲ. ಹೋಗುವ ಸ್ಪೀಡ್ ನೋಡಿ, ಕೈಗೆ ಸಿಗಬಾರ್ದು ಅಂತೇಳಿ. ಹಾಂ, ನಾವು ಮಾತಾಡಿದ್ರೆ ತಪ್ಪಿತಾ? ಹಾಂ, ರಿವರ್ಸ್ ಇರ್ತದೆ. ನಾವು ನೋಡಿ, ಈಗ ನಾನೀಗ ಮೈನ್ ರೋಡಲ್ಲಿ ಹೋಗ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಆ ಕಡೆಯಿಂದ ಸಡನ್ ರಿವರ್ಸ್ ತೆಗೆದ್ರೆ ಫ್ರಂಟ್ ಬಂದರೆ ಸಹ ನಾವು ನೋಡ್ಕೊಳ್ಬೋದು. ಆ ಕಡೆಯಿಂದ ಬಸ್ ಉಂಟು, ಮತ್ತು ಇವ ಬ್ಯಾಕ್ ರಿವರ್ಸ್ ತೆಗೆದು ನಡು ರೋಡಿಗೆ ಬಂದರೆ ನಾವೆಂತ ಮಾಡೋದು? ಬ್ರೇಕ್ ಕಂಟ್ರೋಲ್ ಸಿಗ್ತದ? ಮಾತಾಡಿದರೆ ದೊಡ್ಡ ದೊಡ್ಡ ಮಾತು ಬೋಳಿ ಮಕ್ಕಳದು. ಅಹಂಕಾರ ಜಾಸ್ತಿ ಆಗಿದ್ದಾವೆ. ಯಾರಾದರೂ ಪಾಪದವರಿದ್ದರೆ ಉಂಟಲ್ಲ, ಅವರನ್ನು ಕಡೆಗಣಿಸ್ತಾರೆ ಇವರೆಲ್ಲ ಸೇರಿ. ಇಂಥ ಅವಸ್ಥೆವ. ಇಲ್ಲಿದೆ ನೋಡಿ, ಇದೇ ಕಾರವ. ಯಾರಾದ್ರು ನೆರಿಯದಲ್ಲಿ ಗೊತ್ತಿದ್ರೆ ವಿಡಿಯೋ ನೋಡ್ತಾ ಇದ್ರೆ ನೋಡಿ, ಇದೇ ಕಾರು. ಯಾರ್ದು ಕಾರ್ ಅಂತ ಗೊತ್ತಾಗಬೇಕು. ಅದು ದೊಡ್ಡ ದೊಡ್ಡ ಮಾತು, ಮತ್ತೆ ಸಹ ಮಾಡೋದು ತಪ್ಪು, ಮತ್ತೆ ಸಹ ಅದರಲ್ಲಿ ದೊಡ್ಡ ದೊಡ್ಡ ಮಾತಾಡೋದು. ಹಾಂ, ಬನ್ನಿ, ಇಂಥದ್ದೆಲ್ಲ ಸಿಗ್ತದೆ ನಮಗೆ. ರೋಡಲ್ಲಿ ಹೋಗುವಾಗ ಇಂಥದ್ದೆಲ್ಲ ಆಗ್ತದೆ. ಬಟ್ ನಾನು ಕ್ಯಾಮರಾ ಹಿಡ್ದಿರಲಿಲ್ಲ, ವ್ಲಾಗಲ್ಲಿ ಇರಬೇಕಿತ್ತು, ಆಗ ತೋರಿಸ್ತಿದ್ದೆ. ಅವ ಯಾರೋ ಮಲಯಾಳಿ ಅಂತ ಅಂದ್ಕೊಳ್ತೇನೆ. ಸೊ ಮಲಯಾಳಿ ಅವ್ರ ಹತ್ರ ನಮಗೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ಸೊ ನಮ್ಗೆ ಎಲ್ಲರ ಹತ್ರ ರೆಸ್ಪೆಕ್ಟ್ ಉಂಟು. ನಾವು ಇಲ್ಲಿ ಇಷ್ಟ ಅಂಗಡಿಗೆ ಬರ್ತೇವೆ, ಇಲ್ಲಿ ಆಗಿರ್ಬೋದು, ನೆರಿಯದಲ್ಲಿ ಆಗಿರ್ಬೋದು, ತುಂಬ ನಮಗೆ ಅಂಗಡಿ ಇರ್ತದೆ. ಅಂಗಡಿಯಲ್ಲಿ ಎಲ್ಲ ಮಲಯಾಳಿ ಅವರು ಒಂದೇ ಥರ ಅಂತಲ್ಲ, ಬಟ್ ಎಲ್ಲರೂ ಒಳ್ಳೆಯದಲ್ಲಿ ಮಾತಾಡ್ತಾರೆ. ಇನ್ನು ಕೆಲವರಿಗೆ ಇಂಥ ಪೊಗರು ಇರ್ತದೆ. ಯಾಕಂತ ಹೇಳಿದರೆ ಇದು ಅವರದ್ದು ಏರಿಯಾ. ಫಸ್ಟ್ ಆಫ್ ಆಲ್ ಈ ನೆರಿಯೆಲ್ಲ ಹೇಗೆ ಗೊತ್ತುಂಟ, ಮಲಯಾಳಿ ಅವರದ್ದು ಒಂದು ಟೆರರಿಟಿ ಇದ್ದಕ್ಕೆ. ಸೊ ಅದನ್ನು ಯೂಸ್ ಮಾಡಿಕೊಂಡು, ಅದಿಲ್ಲ ಇದು ಮಾತ್ರ, ಅದನ್ನು ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಮಾತಾಡಲಿಕ್ಕೆ ಬರೋದು ಅಷ್ಟೇ. ಅವ ಅಲ್ಲಿದ್ದಾನೆ, ಅಲ್ಲಿಂದ ಸಡನ್ ರಿವರ್ಸ್ ತೆಗೆದ. ನಾ ಇಲ್ಲಿಂದ ಹೋಗ್ತಾ ಇದ್ದೇನೆ, ಸ್ವಲ್ಪ ಇಷ್ಟರಲ್ಲಿ ಪಾಸ್ ಆಯಿತು ಗಾಡಿ. ಜೋರಲ್ಲಿ ಮಾತಾಡಿದ್ದು. ನಮಗೆ ಅಂತ ಹೆದರಿಕಿಲ್ಲ, ನಾವು ತಪ್ಪು ಮಾಡಿದರೆ ಮಾತ್ರ ಹೆದರಿಕೆ. ಆ ಬೋಳಿ ಮಕ್ಕಳಿಗೆ ಸಹ ಹೆದರ್ಲಿಕ್ಕಿಲ್ಲ. ಅದು ನನ್ನ ಕೆಟಗರಿಯಲ್ಲೇ ಇಲ್ಲ. ಸೊ ಬಾಲ ಮುಚ್ಕೊಂಡು ಹೋದ ಅಂತ ನಾಲಾಯಕ್ಗಳಂತ ಹೇಳಬೇಕು. ದೊಡ್ಡ ದೊಡ್ಡ ಮಾತಾಡೋದು. ಪಾಪ ಅದಲ್ಲಿ ಒಂದು ವಯಸ್ಸಾದ ಒಂದು ಹೆಂಗಸಿತ್ತು. ಸೊ ಅವರ ಮುಖ ನೋಡಿ ಸ್ವಲ್ಪ ಸುಮ್ಮನೆ ಅದೇ. ನೋಡುವ ಅಂತ, ಎಂತ ನೋಡ್ಕೊಳ್ತಾನೆ ಅಂತ ನೋಡ್ಕೊಳ್ಬೇಕು. ಇಲ್ಲೇ ಇರ್ತೇನೆ, ಗುರುವಾರ ಬರ್ತಾನೆ ಇರ್ತೇನೆ ಇಲ್ಲಿ, ಎಂತ ಆಗ್ತದೆ ಅಂತ ನೋಡುವ. ಸೊ ಇಷ್ಟು ಹೇಳಲಿಕ್ಕಿತ್ತು. ಮತ್ತು ಇಲ್ಲಿ ನೋಡಿ, ಗ್ಯಾಸ್ ಇಲ್ಲ. ಎಲ್ಲಿ ಸಹ ಇದು ಎಲ್ಲ ಖಾಲಿ ಅಂಡೆ. ಎಲ್ಲ ಊರಿನವರೆಲ್ಲ ತಂದು ಇಲ್ಲಿ ಇಡೋದು. ಇಲ್ಲಿಗೆ ಗ್ಯಾಸ್ ಇದ್ದು ಗಾಡಿ ಬರ್ತದೆ ಅಂತ ಕಾಣ್ತದೆ. ಸೊ ಇಲ್ಲಿಂದನೆಲ್ಲ ತಗೊಂಡು, ಇಲ್ಲಿ ಎಷ್ಟು ಅಂಡೆ ಕೊಟ್ಟಿದ್ದಾರೆ ಅದನ್ನು ಅಂಡೆ ತಗೊಂಡು ಅಲ್ಲಿ ಇಟ್ಟಾದ್ಮೇಲೆ ಮನೆಗೆ ಸಪ್ಲೈ ಆಗ್ತದೆ ಅಂತ ಕಾಣ್ತದೆ. ಮತ್ತು ಗೊತ್ತಿಲ್ಲ. ಇಲ್ಲಿ ಒಂದು ಬಿಲ್ ತಗೊಂಡು ಈಗ ಇಲ್ಲಿಂದ ಬಂದ ದಾರಿಯಲ್ಲಿ ಹೋಗುವ. ಟೈಮ್ ವೇಸ್ಟ್ ಮಾಡಲಿಕ್ಕೇ ಇಲ್ಲ. ಬಟ್ ಅವರು ಬಿಲ್ ತರಲಿಕ್ಕೆ ಹೋಗಿದ್ದಾರೆ, ಅದಕ್ಕೆ ಹೇಳಿದ್ದು. ಬಟ್ ಅಲ್ಲಿ ಒಂದು 5 ನಿಮಿಷ ಆಯಿತು, ವ್ಯರ್ಥ ಆಯಿತು. ಊರವರು ಸ್ವಲ್ಪ ಸಪೋರ್ಟ್ ಕೊಟ್ಟರು. ಯಾಕಂತ ಹೇಳಿದರೆ ಮಾಡಿ ತಪ್ಪಿಗೆ ಅವರನ್ನು ಅನುಭವಿಸ್ಬೇಕು. ಅದು ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಗುದ್ದಿದ್ರೆ, ಇಷ್ಟರಲ್ಲಿ ಇದ್ದದ್ದು, ಒಂದು ವೇಳೆ ಗುದ್ದಿದ್ರೆ ಇಷ್ಟು ಶೇಪ್ ಹೋಗ್ತಿತ್ತು ನಮ್ಮ ಗಾಡಿದು, ಹುಡಿ ಆಗ್ತಿತ್ತು. ಅದು ಅಲ್ಲದೆ ಅವನ ಕಾರು ಕೂಡ ಬ್ಯಾಕ್ ಸೈಡ್ ಜಖಮ್ ಆಗ್ತಿತ್ತು. ನಾನು ನೋಡಿದ್ರಲ್ಲೇ ಇತ್ತು. ಸೊ ಈಗಿದ್ದದನ್ನು ಸಡನ್ ಲೆಫ್ಟಿಗೆ ಹೇಳ್ಕೊಂಡೆ, ಇಲ್ಲದಿದ್ದರೆ ಎಂತಾದರೆ ಒಂದು ಅನಾಹುತ ಆಗ್ತಾಯಿತ್ತು. ಸೊ ದಯವಿಟ್ಟು ಯಾರಿಗೂ ಈ ಥರ ಮಾಡಬೇಡಿ. ಅವನು ಹೇಳ್ತಾನೆ ನಾನು ಇದು ಬ್ಯಾಕ್ ಕ್ಯಾಮರಾದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೆ ಅಂತ. ಯಾವ ಕ್ಯಾಮರಾದಲ್ಲಿ ಬೇಕಾದರೂ ನೋಡೋಣ, ಕ್ಯಾಮರಾ ನಂಬೇಡ. ನೀನು ನೋಡಬೇಕಾದದ್ದು ನಿನ್ನ ಮಿರರ್ ಫಸ್ಟಿಗೆ. ನೀನೆಲ್ಲ ಗ್ಲಾಸ್ ಎಲ್ಲ ಹಾಕ್ಕೊಂಡು ಹೀಗೆ ನೋಡೋದೆ ಒಟ್ರಾಸಿ ಬಂದು ನಿಮಗೆ ಫಸ್ಟ್ ಆಫ್ ಆಲ್ ಕ್ಯಾಮರಾದಲ್ಲಿ ಬ್ಯಾಕ್ ಕಾಣ್ತದೆ, ಬ್ಯಾಕ್ ಎಂತಾದರೆ ಗಾಡಿ ಉಂಟಾ ಅಂತ. ಸೊ ಆ ಕಡೆ ಉಂಟಾ ಈ ಕಡೆ ಉಂಟಾ ಅಂತ ನೀವು ಕಾಣೋದಿಲ್ಲ. ನೀನು ಈ ಕಡೆ ಸಹ ನೋಡ್ಕೊಳ್ಬೇಕು, ಕ್ಯಾಮರಾ ಸಹ ನೋಡ್ಕೊಳ್ಬೇಕು. ಅದು ಬಿಟ್ಟು ಕ್ಯಾಮರಾ ಈ ಥರ ನೋಡ್ಕೊಂಡು ಹಿಂದೆ ಬಂದರೆ, ಆ ಕಡೆಯಿಂದ ಬಂದರೆ, ಆ ಕಡೆ ಈ ಕಡೆಯಿಂದ ಗಾಡಿ ಬಂದರೆ ಇವನಿಗೆ ಅಂತ ಗೊತ್ತಾಗ್ತದೆ.
ಇದೆಲ್ಲ ಅವಸ್ಥೆ. ಇಲ್ಲಿ ಸಾಯಿಲ್ ಮಾತಾಡ್ಲಿಕ್ಕೆ ಹೋದರೆ ಜಾಸ್ತಿ ಆಗ್ತದೆ. ಈಗ ಇಲ್ಲಿಂದ ಬಿಲ್ ತಗೊಂಡು ಹೊರಡುವ. ನೋಡಿ ಇದೆಲ್ಲ ಎದುರುಗಡೆ ಇಟ್ಟಿದ್ದೇನೆ ಒಂದು. ಇದು ಎಂಥದಕ್ಕೆ ಅಂತ ಗೊತ್ತಿಲ್ಲ ಮಾರೆ, ಯಾರು ಕೊಟ್ರ ಎಂತ ಅಂತ ಗೊತ್ತಿಲ್ಲ. ಬಟ್ ಅದನ್ನು ಅಲ್ಲಿ ಎದುರುಗಡೆ ಹೋಗುವಾಗ ಕೊಡಬೇಕು. ಸಿಕ್ಕಿತಾ ಬಿಲ್? ನೆರಿಯ ಬಿಟ್ಟು ಪುದುವೆಟ್ಟು ಕಡೆ ಹೋಗ್ತಾ ಇದ್ದೇವೆ. ನೋಡ್ಬೋದು ಯಾವ ಥರ ಮಳೆ ಬರ್ತಾ ಉಂಟಂತೇಳಿ. ಸೊ ಒಳ್ಳೆ ಮಳೆ, ಜಾಸ್ತಿ ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಟಯರ್ ರಿಸೋಲ್ ಟಯರ್ ಆಗಿರೋದ್ರಿಂದ ಸ್ಲಿಪ್ ಆಗ್ತದೆ ಟಯರ್, ಅದಕ್ಕೋಸ್ಕರ. ಮತ್ತು ಚಾರ್ಜ್ ಕೂಡ ಇಲ್ಲ ಮಾರ ಮೊಬೈಲಲ್ಲಿ, ಅದೊಂದು ದೊಡ್ಡ ಫಾಲ್ಟ್. ಯಾಕಂತ ಹೇಳಿದರೆ ನೋಡಿ 100% ಮಾಡಿದ್ದೆ, ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು, ರೆಸ್ಟೇ ಇಲ್ಲ ವ್ಲಾಗಿಗೆ. ಹಾಗೆ ಎರಡೆರಡು ವ್ಲಾಗ್ ಆಯಿತು ಇವತ್ತು. ಸೊ ಹಾಗಾಗಿ ಚಾರ್ಜ್ ಕೂಡ ಇಲ್ಲ. ಎಲ್ಲಿಯಾದರೂ ಮೊದಲು ಹೋಗಿ ಚಾರ್ಜ್ ಇಡುವ ಊಟ ಮಾಡುವ ಟೈಮಲ್ಲಿ. ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗುವಾಗ ಪುದುವೆಟ್ಟು ಹತ್ರ ಒಂದು ಜನಾರ್ದನ ಅಂತ ಸಿಗ್ತದೆ. ಸೊ ಅವರಿಗೆ ಸ್ವಲ್ಪ ಎಣ್ಣೆ ಉಂಟು, ಅದೇ ಎಣ್ಣೆ ಹಾಕ್ಲಿಕ್ಕೆ ಇರೋದು, ಅದು ಹಾಕಿ ಮತ್ತೆ ಸೀದಾ ಕಾಯರ್ ತರ್ಕಕ್ಕೆ ಅಲ್ಲಿ ಹೋಗಿ ಊಟ ಸಿಕ್ಕಿದರೆ ಊಟ ಮಾಡುವ, ಇಲ್ಲಾಂದರೆ ಎಂತಾದರೂ ಫ್ರೈಡ್ ರೈಸ್ ಎಂತಾದರೂ ತಿರ್ಕೊಂಡು ಹೋಗುವ ಅಂತೇಳಿ. ಸೊ ಇದೊಂದು ಎಂತ ಮಾರ, ಘಾಟಿಗಿಂತ ಯಾವುದೇ ಘಾಟಿಗಿಂತ ಕಮ್ಮಿ ಇಲ್ಲ ಟರ್ನ್ ನೋಡಿ ಅಂತ. ಆಗ ಹೇಳಿದ ಹಾಗೆ ಹೋಗೋದಾರಲ್ಲಿ ಒಂದು ಅಂಗಡಿ ಉಂಟಂತ ಹೇಳಿದಲ್ಲ, ಸೊ ಜನಾರ್ದನ ಅಂತೇಳಿ, ಇಲ್ಲಿಗೆ ಎಣ್ಣೆ ಕೊಡಲಿಕ್ಕೆ ಇತ್ತು. ಬಟ್ ಹಿಂದೆ ಬರ್ತಾ ಗಮನಿಸಿದೆ ಒಳ್ಳೆ ಮಳೆ ಬರ್ತಾ ಉಂಟು. ನೋಡ್ಬೋದು ಯಾವ ಥರ ಮಳೆ ಬರ್ತಾ ಉಂಟು ಅಂತೇಳಿ. ಇಲ್ಲೆಲ್ಲ ಸುತ್ತಲೂ ಕಾಡು ಪ್ರದೇಶ. ಬಟ್ ನನಗೆ ಬೇಜಾರಾದಂತ ಹೇಳಿದರೆ ನೋಡಿ, ಅಲ್ಲಿ ಲೈನ್ ಮ್ಯಾನ್ಗಳು, ನಾನು ಲೈನಿಗೆ ಹೊರಟಾಗಿಂದ ನೋಡ್ತಾ ಇದ್ದೀನಿ, ಒಂದು 3 ದಿಕ್ಕಲ್ಲಿ ಲೈನ್ ಮ್ಯಾನ್ಗಳಿದ್ದಾರೆ, ಅಲ್ಲೆಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ರೈನ್ ಕೋಟ್ ಹಾಕ್ಕೊಂಡು ಅವರು ಒದ್ದೆಯಾಗಿ ಅವರ ಕೆಲಸ ಮಾಡೋದು. ಸೊ ಅವರಿಗೆ ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದರೆ ನೋಡಿ, ಫಸ್ಟ್ ಆಫ್ ಆಲ್ ಅದು ಕರೆಂಟ್ ಇದ್ದು ಅದರ ಜ್ಞಾನ ತುಂಬ ಇರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಜೀವ ಹೋಗ್ತದೆ, ಆಯಿತಾ. ಅದಾದಮೇಲೆ ಈ ಮಳೆಯಲ್ಲಿ ಈ ಮರ ಎಲ್ಲ ಬಿದ್ದರೆ ಅದನ್ನು ಕರೆದು ಅದನ್ನು ಅವರಿಗೆ ಅದೊಂದು ಕೆಲಸ ಉಂಟಲ್ಲ, ಅದೆಲ್ಲ ಮಳೆಗಾಲದಲ್ಲಿ, ಸ್ಪೆಷಲಿ ಮಳೆಗಾಲದಲ್ಲಿ ಅವರ ಕಷ್ಟ ಯಾರಿಗೂ ಬೇಡ. ಇದರಲ್ಲಿ ಬೇಸಿಗೆಗಾಲದಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಮಳೆಗಾಲದಲ್ಲಿ ಅವರ ಕಷ್ಟ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಅಲ್ಲಿ ನೋಡಬೇಕಿತ್ತು, ಅಲ್ಲಿ ರೈನ್ ಕೋಟ್ ಹಾಕ್ಕೊಂಡು ಅವರು ಒದ್ದೆ ಆಗಿದ್ದಾರೆ, ದಾರಿಯಲ್ಲಿ ಕಸ ಇಡ್ತಾ ಇದ್ದಾರೆ, ಕೊಂಬೆಗಳನ್ನು ಆ ಕಡೆ ಹಾಕ್ತಾ ಇದ್ದಾರೆ. ಸೊ ಅವರಿಗೊಂದು ಹ್ಯಾಟ್ಸ್ ಆಫ್ ಅಷ್ಟೇ. ಈಗ ಇಲ್ಲಿಂದ ಸೀದಾ ಹೋದರೆ ಕಾಯರ್ ತರ್ಕ ಸಿಗ್ತದೆ 3 ಕಿಲೋಮೀಟ್ರ್. ಅಲ್ಲಿಗೆ ಹೋಗಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಿ ಫಸ್ಟಿಗೆ ಮೊಬೈಲ್ ಚಾರ್ಜ್ಗೆ ಇಟ್ಟಾದಮೇಲೆ ಊಟಕ್ಕೆ ಹೋಗಬೇಕು. ಬನ್ನಿ ಮುಂದೆ ಎಂತೆಲ್ಲ ಆಗ್ತದೆ ತೋರಿಸ್ತೇನೆ. ಹಣ ಸಿಕ್ಕಿತಲ್ಲ 1650. ಸರಿ, ಫೈನಲಿ 2:47ಕ್ಕೆ ನಾವು ಕಾಯರ್ ತರ್ಕ ರೀಚ್ ಆಗಿ ಆಯಿತು. ಇಲ್ಲಿ ಒಂದೇ ಅಂಗಡಿ ಇರೋದು, ಸೊ ಸೈಂಟ್ ಮೇರಿ ಅಂತ. ಅಲ್ಲಿಗೆ ಒಂದು ನೆಲಕಡಲೆ ಹಿಂಡಿ ಮತ್ತೊಂದು ಚಿಕ್ಕದೊಂದು ಕಟ್ಟು ಉಂಟು, ಅದನ್ನು ಹಾಕಿ ಇಲ್ಲಿ ಫಸ್ಟಿಗೆ ಚಾರ್ಜ್ ಇಡಬೇಕು. ಮೊಬೈಲು 15% ಇರೋದು ಮಾರೆ. ಇಲ್ಲಿಗೆ ರಿವರ್ಸ್ ಬಿಡುವವ ಇರಲಿ ಅಲ್ಲ, ಇಲ್ಲಿ ಸೈಡಿಗೆ ಹಾಕುವಲ್ಲ, ಇಲ್ಲಿ ಸೈಡ್ ಹಾಕಿ ಇಲ್ಲಿ ಚಾರ್ಜ್ ಇಟ್ಟು ಎದುರುಗಡೆ ಹೋಗಿ ಊಟ ಮಾಡಿ ಬರುವ. ಚಲೋ, ಫೈನಲಿ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಊಟ ಮಾಡಿದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಹಿಂದ್ಗಡೆ ಅಂಗಡಿಯಲ್ಲಿ ಚಾರ್ಜ್ಗೆ ಇಟ್ಟಿದ್ದೆ ಮೊಬೈಲ್, ಎಂಥದ್ದು ಚಾರ್ಜ್ ಇರಲಿಲ್ಲ. ಸೊ ಈಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದರೆ, ಸೀದಾ ಇಲ್ಲಿಂದ ಬಿಟ್ಟರೆ ಅರಸಿನಮಕ್ಕಿ ಬಿಟ್ಟರೆ ಅರಸಿನಮಕ್ಕಿಯಲ್ಲಿ ಒಂದು 2 ಅಂಗಡಿ ಉಂಟು, ಅಲ್ಲಿ ಬಿಟ್ಟರೆ ಮತ್ತು ಕೊಕ್ಕಡ, ಅದಾದಮೇಲೆ ಧರ್ಮಸ್ಥಳ ಎಲ್ಲ ಮುಂದೆ ತಿಳಿಸ್ತೇನೆ. ಸೊ ರೋಡ್ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಅದಕ್ಕೆ ಮಣ್ಣು ಹಾಕ್ತಾರೆ ಮಾರ, ಮತ್ತೆ ಸಹ ಮಣ್ಣು ಹಾಕಿದರೆ ಇನ್ನೂ ಸಹ ಕೆಸರಾಗೋದು, ಯಾವ ಥರ ಆಗಿದೆ ಅಂತ. ಈ ಗಾಡಿಗೆಲ್ಲ ಹೇಳೋದೇ ಬೇಡ. ಅದು ಅಲ್ಲದೆ ಈ ಥರ ಗುಂಡಿ ಬೀಳ್ತಾರೆ ನೋಡಿ, ಗುಂಡಿ ಬಿದ್ದಾಗ ಗಾಡಿ ಆ್ಯಕ್ಷನ್ ಜಾಸ್ತಿಯಾಗಿ ಸಾಕ್ ಅಬ್ಸರ್ ಎಲ್ಲ ಹಾಳಾಗಿ ಹೋಗ್ತದೆ. ಈ ಕಡೆ ಬಂದರೆ ಒಂದು ಪ್ರಕೃತಿ ಸೌಂದರ್ಯಕ್ಕೆ ಕಮ್ಮಿ ಇರೋದಿಲ್ಲ ಅಂತ ಅಷ್ಟೇ. ಎಲ್ಲಿ ನೋಡಿದರೂ ಹಚ್ಚ ಹಸಿರು ಕಾಣ್ತಾನೆ ಇರ್ತದೆ, ಮೈಂಡ್ ರೀಫ್ರೆಶ್ ಆಗಿರ್ತದೆ. ಸೊ ಚಲೋ, ಈಗ ಇಲ್ಲಿಂದ ಸೀದಾ ಇನ್ನೆಲ್ಲಿ ಸಹ ನೋಡುವ, ಎಂಥದ್ದು ಇದ್ದರೆ ತೋರಿಸ್ತೇನೆ, ಇಲ್ಲದಿದ್ದರೆ ಇಲ್ಲಿ ಅರಸಿನಮಕ್ಕಿಯಲ್ಲಿ ಸಿಗುವ. ನಮ್ಮ ಎದುರುಗಡೆ ಒಂದು ಗಾಡಿ ಹೋಗ್ತಾ ಉಂಟು ನೋಡಿ, ಎಷ್ಟು ತೆಂಗಿನಕಾಯಿ ತುಂಬಿದ್ದಾರೆ ಅಂತ ಹೇಳಿದರೆ. ಅಂಗಡಿಯಲ್ಲಿ ಹೋಗಿದ್ದ ಕೇಳಿದರೆ ತೆಂಗಿನಕಾಯಿ ಇಲ್ಲ ಅಲ್ಲ, ಇಲ್ಲಿ ನೋಡಿ ತೆಂಗಿನಕಾಯಿ ಯಾವ ಥರ ಹೋಗ್ತಾ ಉಂಟು ಮಾರೆ. ತೆಂಗಿನಕಾಯಿಗೆ ರೇಟ್ ಇಲ್ಲ ಅಂತೆ, ಎಂತಂತ ಗೊತ್ತಿಲ್ಲ, ರೇಟ್ ಇಲ್ಲ ಅಂತ ಹೇಳ್ತಾರೆ. ಫುಲ್ಲು ತುಂಬಿದ್ದಾರೆ. ಅದು ನಮ್ಮ ಉಪ್ಪಿನಂಗಡಿದು ಗಾಡಿ. ನಮ್ಮ ಅಲ್ಲಿ ಉಪ್ಪಿನಂಗಡಿ ಬ್ರಿಡ್ಜ್ ಹತ್ರ ಅವರ ಶಾಪ್ ಇರೋದು. ಅವ್ರು ಎಲ್ಲೆಲ್ಲಿಗೆಲ್ಲ ಬಂದು ತೆಗಿತಾರೆ ಮಾರ. ಹೇಗೆ ಕಾಂಟ್ಯಾಕ್ಟ್ ಆಗ್ತದ ಎಂಥದ
ಸೊ ನಾವು ಫಸ್ಟಿಗೆ ಇಲ್ಲಿಂದ ಹೋಗ್ತಾ ಇದ್ವಿ, ಇಲ್ಲಿ ಲೆಫ್ಟ್ ಸೈಡಿಂದ. ಇವತ್ತು ಈ ಕಡೆಯಿಂದ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಎದುರುಗಡೆಯಿಂದ ಹೋಗ್ತಾ ಇರೋದು. ಈ ಕಡೆಯಿಂದ ಹೋದರೆ ಅಲ್ಲಿ ಒಂದು ಅಪ್ ಉಂಟು ಮಾರ ಈ ಥರ. ಸೊ ಅಲ್ಲಿ ಎಂತ ಉಂಟು ಜುನೇದ್ ಭಾಯ್? ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲ ಅಂತ ಹೇಳಿದರೆ ಮಡ್ ರೋಡು, ಮಣ್ಣು ಹಾಕಿದ್ದಾರೆ ಫುಲ್ಲು. ಅಪ್ಪು ಬೇರೆ. ನಮ್ಮ ಗಾಡಿ ಸಹ ಮೊನ್ನೆ ಸ್ವಲ್ಪ ಕೆಸರಿದ್ದದಕ್ಕೆ ಹತ್ತಲಿಲ್ಲ, ಒಟ್ರಾಸಿ ಹೋಯ್ತು. ಇವತ್ತು ಒಳ್ಳೆ ಮಳೆ ಬೇರೆ ಬಂದಿದೆ, ಅದಕ್ಕೋಸ್ಕರ ಆ ಕಡೆಯಿಂದ ಹೋಗ್ತಾ ಇಲ್ಲ. ಈ ಕಡೆಯಿಂದ ಹೋಗಬೇಕೀಗ, ಬೇರೆ ವಿಧಿ ಇಲ್ಲ. ಒಂದು 2-3 ಕಿಲೋಮೀಟ್ರ್ ಲಾಂಗ್ ಆಗ್ತದೆ ನಮಗೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಬಾಕಿ ಆಗೋದಕ್ಕಿಂತ ಈ ಕಡೆಯಿಂದ ಹೋಗೋದು ಒಳ್ಳೆಯದು. ಸೊ ಚಲೋ, ಈಗ ಇಲ್ಲಿಂದ ಸೀದಾ ಹೋಗುವ. ಎದುರುಗಡೆ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗಿದೆ, ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಅರಸಿನಮಕ್ಕಿಗೆ. ಈಗ ಮೈನ್ ರೋಡಿಂದ ಎಕ್ಸಿಟ್ ತಗೊಳ್ಳೋ ಸಮಯ. ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು, ನೋಡ್ಬೋದು ಅಲ್ಲಿಂದ ಬ್ರಿಡ್ಜ್ ಉಂಟಲ್ಲ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ಅರಸಿನಮಕ್ಕಿಗೆ ಹೋಗ್ತದೆ. ಅದೇ ದಾರಿಗೆ ಸೇರ್ತದೆ ಮಾತ್ರ, ಬಟ್ ಆ ರೋಡು ಮಡ್ ರೋಡು ಸಿಗೋದಿಲ್ಲ ಅಂತೇಳಿ. ನಮಗೆ ಅರಸಿನಮಕ್ಕಿಗೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಸ್ಟ್ರೈಟ್ ಹೋದರೆ ನಮಗೆ ಹತ್ತಿರದ ದಾರಿ ನಿಜವಾಗಿ ನೋಡಿದರೆ. ಯಾಕಂತ ಹೇಳಿದರೆ ಅದು ಸೀದಾ ಹೋಗಿ ಪಾರ್ಪಿಕಲ್ಲಿಗೆ ಸೇರ್ತದೆ. ಪಾರ್ಪಿಕಲ್ಲಿಗೆ ಹೋದರೆ ನಮಗೆ ಇಲ್ಲಿಗೆ ಕೊಕ್ಕಡಕ್ಕೆ ಹೋಗಿ ಹಾಗೆ ರಿವರ್ಸ್ ಬಂದು ರಿಟರ್ನ್ ಬಂದು ಇದು ಧರ್ಮಸ್ಥಳ ಕವರ್ ಮಾಡಲಿಕ್ಕೆ ಆಗ್ತದೆ ಆ ಕಡೆಯಿಂದ. ಬಟ್ ಇದೊಂದು ಅರಸಿನಮಕ್ಕಿ ಇರೋದ್ರಿಂದ ಸುತ್ತಾಡಿಕೊಂಡು ಹೋಗಬೇಕಾದ ಪರಿಸ್ಥಿತಿ. ಇಲ್ಲಿ ಕೂಡ ಮಳೆ ಬಂದಿದೆ. ಮಳೆ ಬಂದ ಕಾರಣ ಇಲ್ಲಿ ರೋಡ್ ಯಾವ ಥರ ಉಂಟು ಅಂತ ಗೊತ್ತಿಲ್ಲ. ನೋಡುವ, ಆರಾಮ್ಸೆ ಹೋಗುವ. ಕೆಸರಾದರೆ ನಮ್ಮ ಗಾಡಿಗೆ ಅಲರ್ಜಿ ಅಲ್ಲ, ನಮ್ಮ ಗಾಡಿಗೆ ಅಲರ್ಜಿ. ಕೆಸರಾದರೆ ಅಂತಲ್ಲ, ಇದು ಕಾಂಕ್ರೀಟ್ ರೋಡಲ್ಲಿ ಅಲ್ಲ ಮೊನ್ನೆ ತಿರುಗಿದ ಟೈರ್, ಜಾರ್ಕೊಂಡು ಹೋಗ್ತದೆ. ಬನ್ನಿ ಆರಾಮ್ಸೆ ಹೋಗುವ. ಯಾವುದೇ ಗಡಿಬಿಡಿ ಇಲ್ಲ, ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಗಡಿಬಿಡಿ ಮಾಡಲಿಕ್ಕೇನೇ ಇಲ್ಲ. ಚಲೋ, ಒಳಗೊಳಗಿಂದ ಬಂದು ಈಗ ಮತ್ತೆ ಮೈನ್ ರೋಡಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಬರಬೇಕಿದ್ದದ್ದು ಈ ಕಡೆಯಿಂದ, ಲೆಫ್ಟ್ ಸೈಡಿಂದ. ಅಲ್ಲಿ ಒಂದು ಇದಿರೋದು ಸ್ವಲ್ಪ ಒಂದು ಆ ಕಡೆಯಿಂದ 2 ಕಿಲೋಮೀಟ್ರ್ ಹೋದರೆ ಆ ದಾರಿ ಸಿಗ್ತದೆ. ಅಲ್ಲಿಂದ ಗಾಡಿ ಹತ್ತೋದಿಲ್ಲ ಅಂತೇಳಿ ಈ ಕಡೆಯಿಂದ ಒಂದು 3-4 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ರೋಡ್ ಒಳ್ಳೆದುಂಟು, ಬಟ್ ಅಲ್ಲಿ ಹತ್ತೋದಿಲ್ಲ ನಮ್ಮ ಗಾಡಿ ಕನ್ಫರ್ಮು. ಸೊ ಹೋಗ್ತಾ ಇದ್ದೇವೆ, ಗಂಟೆ ಹೋಗ್ತಾನೆ ಉಂಟು. 3:36 ಆಯಿತು. ಸೊ ಮಳೆಯಲ್ಲಿ ಟೈಮ್ ಹೋಗೋದು ಸಹ ಗೊತ್ತಾಗೋದಿಲ್ಲ, ಎಂಥ ಸಹ ಇಲ್ಲ. ಹಾಗಾಗಿ ಬನ್ನಿ ಈಗ ಇಲ್ಲಿಂದ ಸೀದಾ ಅರಸಿನಮಕ್ಕಿ. ಎಷ್ಟು 2 ಪಾಯಿಂಟ್ ಅಲ್ಲ, 2 ಪಾಯಿಂಟ್ ಉಂಟು. ನೋಡುವ ಎಷ್ಟು ಹೊತ್ತಾಗ್ತದೆ ಅಂತ. ನನಗೆ ಡೌಟ್ 6 ಗಂಟೆ ಆಗ್ತದೆ ಅಂತ ಕಾಣ್ತದೆ, ಮತ್ತೆ ಗೊತ್ತಿಲ್ಲ. ಇಲ್ಲಿ ಒಂದು ಹಳೆ ಬ್ರಿಡ್ಜ್ ಉಂಟು ಮಾರೆ. ಅದರಲ್ಲಿ ಯಾವ ಧೈರ್ಯದಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ನೋಡಿ, ಹಳೇ ಬ್ರಿಡ್ಜ್ ಇದು. ಆ ಕಡೆ ಸಹ ನೋಡಿ ಯಾವ ಧೈರ್ಯದಲ್ಲಿ ಹೋಗ್ತಾ ಇದ್ದಾರಾ. ಬಟ್ ಹಳೇ ಬ್ರಿಡ್ಜ್ ಎಲ್ಲ ಈ ಹೊಸ ಬ್ರಿಡ್ಜ್ಗಿಂತ ಗಟ್ಟಿ ಅಲ್ಲ, ಎಷ್ಟೋ ಗಟ್ಟಿ ಉಂಟು. ಬಟ್ ಅಲ್ಲಿ ನೋಡಿ ಅವಸ್ಥೆ ನೋಡಿ, ಅದು ಎಲ್ಲ ಕೆಳಗೆಲ್ಲ ಸೈಡ್ ಬಿಟ್ಟಿದೆ. ಬಟ್ ಯಾವ ಧೈರ್ಯದಲ್ಲಿ ನಾವು ಸಹ, ಎಲ್ಲರೂ ಹೋಗೋ ಧೈರ್ಯದಲ್ಲಿ ನಾವು ಸಹ ಹೋಗೋದು. ಎಲ್ಲರೂ ಹೋಗ್ತಾರಲ್ಲ, ನಾವು ಸಹ ಹೋಗುವ ಅಂತ. ನೋಡಿ, ಈ ಥರದ್ದು ಮಣ್ಣು ರೋಡ್ ಸಿಕ್ಕಿದರೆ ಸೈಡಲ್ಲಿ ಗಾಡಿ ಸ್ಲಿಪ್ಪಾಗಿ ಹಿಂದೆ ಬ್ಯಾಕ್ ಒಂದು ಸೈಡಿಗೆ ತಿರುಗ್ತದೆ. ಅದೇ ಒಂದು ದೊಡ್ಡ ಕಷ್ಟ ಈ ಗಾಡಿದು. ನಾವೀಗ ಇರೋದು ಅರಸಿನಮಕ್ಕಿ ಬ್ರಿಡ್ಜಲ್ಲಿ. ಅದು ಹಳೆ ಬ್ರಿಡ್ಜ್ ನೋಡಿ, ಆ ಕಡೆ ಉಂಟಲ್ಲ. ಸೊ ನೀರುಂಟು. ಇಲ್ಲಿ ಡ್ಯಾಮ್ ಉಂಟಾ ಇಲ್ಲ ಅಂತ. ಇದು ಎಲ್ಲಿಂದ ಬರೋದು? ಇಲ್ಲಿ ಶಿಶಿಲದಲ್ಲಿ ಒಂದು ಉಂಟಲ್ಲ, ಅಲ್ಲಿಂದ ಇಲ್ಲಿಗೆ ಸಹ ನೀರು ಬರೋದಾಗಿರಬಹುದು. ಬಟ್ ಅದೆಲ್ಲ ಅಟ್ಯಾಚ್ ನೋಡಿ. ಈಗ ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ಅರಸಿನಮಕ್ಕಿಯಲ್ಲಿ ಬನ್ನಿ. ಒಂದು ದಾಮ್ಲೆ ಅಂತ ಒಂದು ಸ್ಟೋರ್ ಉಂಟು, ಒಂದು ಚಂದ್ರಹಾಸ ಅಂತ ಉಂಟು. ಅಲ್ಲಿ ಹಾಕಿದರೆ ಕೊಕ್ಕಡಕ್ಕೆ ಅವ್ರು ಇಡ್ತಾರೆ ಇಲ್ಲೋ ಗೊತ್ತಿಲ್ಲ ಮಾರೆ. ಅಲ್ಲಿ ಊಟಕ್ಕೆ ಹೋಗ್ತಾರೆ ಅವರು. ಊಟಕ್ಕೆ ಹೋದರೆ ಸ್ವಲ್ಪ ಕಷ್ಟ. ಟೈಮ್ ಆಯಿತು, 3:40 ಆಯಿತು. ತೊಂದರೆ ಇಲ್ಲ, ಇರಬಹುದು. ನನ್ನ ಪ್ರಕಾರ ಇರಬಹುದಾ? ಇದ್ದಾರೆ. ಒಳಗೆ ಹೋಗೋದು ಬೇಡ ಅಲ್ಲ ಜುನೇದ್ ಭಾಯ್? ಇಲ್ಲಿ ಅಲ್ಲ. ಸೊ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ನಾವು ಇಲ್ಲೇ ಗಾಡಿ ಸೈಡಿಗೆ ಹಾಕುವ. ಸೈಡಿಗೆ ಹಾಕಿ ಅಲ್ಲಿಗೆ ಗೋಧಿ ಹುಡಿ ಹಾಕಿ ಬನ್ನಿ, ಆಯಿತಾ? ಜುನೇದ್ ಭಾಯ್ ಇಲ್ಲಿಗೆ ಹೋಗ್ತಾರೆ, ದಾಮ್ಲೆ ಸ್ಟೋರ್ ಅಂತ ಅರಸಿನಮಕ್ಕಿಯಲ್ಲಿ. ಅವರು ಹೋಗಲಿ, ನಾನು ಅಲ್ಲಿ ಒಂದು ಎದುರುಗಡೆ ಒಂದು ಅಂಗಡಿ ಉಂಟು ಚಂದ್ರಹಾಸ ಅಂತ. ಸೊ ಅಲ್ಲಿಗೆ ಹೋಗಿ ಹಾಕಿ ಬರ್ತೇನೆ. ಈಗ ನಾನು ಈಗ ಹೇಳಿದಾಗ ಚಂದ್ರಹಾಸ ಅದೆಲ್ಲ ಅಂಗಡಿ ಹೆಸರಲ್ಲ, ಆಯಿತಾ? ಅವ್ರದ್ದು ಅಂಗಡಿ ಹೆಸರು ಲಕ್ಷ್ಮಿ ಅಂತ. ಇದೆಂತ ಆಗ್ತದೆ ಅಂತ ಹೇಳಿದರೆ, ಈ ವಾರ್ಡ್ ತಗೊಳ್ಳಿಕ್ಕೆ ಹೋಗ್ತಾರಲ್ಲ, ಅವರು ಓನರ್ ಇದ್ದ ಹೆಸರು ಕೇಳಿ ಅವರು ಚಂದ್ರಹಾಸ ಅಂತ ಒಂದು ಹೇಳ್ತಾರೆ. ಆಗ ನಾವು ಸಹ ನಮ್ಮ ಓನರ್ ಕೂಡ ಅದನ್ನೇ ಬರೀತಾರೆ ಚಂದ್ರಹಾಸ ಅಂತ. ನಾವು ಮತ್ತೆ ಅಂಗಡಿ ಹೆಸರು ಚಂದ್ರಹಾಸ ಮಾಡಿರ್ತೇವೆ. ಅದೊಂದು ನಮ್ಮ ಅವಸ್ಥೆ. ಬನ್ನಿ, ಇಲ್ಲೇ ಇರೋದು ರೈಟ್ ಸೈಡಲ್ಲಿ. ಈ ಕಾರ್ ನಿಂತಿದೆಯಲ್ಲ ಓಮ್ನಿ, ಅಲ್ಲೇ ಇರೋದು. ಬನ್ನಿ, ಇಲ್ಲಿ ಇದೇ ಅಂಗಡಿ, ಇಲ್ಲಿ ಕಾಣ್ತಾ ಉಂಟಲ್ಲ ಇದೇ ಅಂಗಡಿ. ಅರಸಿನಮಕ್ಕಿಯಿಂದ ಬಿಟ್ಟು ಅವರೀಗ ಕೊಕ್ಕಡ ಹತ್ರ ರೀಚ್ ಆಗ್ತಾ ಬಂದ್ವಿ.
ಈಗ ಇಲ್ಲಿ ಒಂದು 2 ಹೋಟೆಲು, ಒಂದು ಅಂಗಡಿ, ಒಂದಲ್ಲ 2 ಅಂಗಡಿ ಉಂಟು, ಒಟ್ಟಿಗೆ 4 ಅಂಗಡಿ. ಮತ್ತು ಇಲ್ಲಿಂದ ಬಿಟ್ಟರೆ ಸೀದಾ ಧರ್ಮಸ್ಥಳ. ಗಂಟೆ ನೋಡ್ಬೋದು 3:54 ಆಯಿತು. ಈ ಹೊತ್ತಿಗೆ ನಾನು ಧರ್ಮಸ್ಥಳದಲ್ಲಿ ಇರ್ತೇನೆ ಮಾರೆ. ಟೆನ್ಷನ್ ಕೂಡ ಆಗ್ತದೆ ಎಂತ ಮಾಡೋದಂತ. ಬಟ್ ಡೀಸೆಲ್ ಕೂಡ 2 ಕೊಟ್ಟಿರೋದು, ಆರಾಮ್ಸೆ ಹೋಗ್ಬೋದು. ಮಿಲ್ ತನಕ, ಉಜಿರೆ ತನಕ ಹೋಗ್ಬೋದು. ಉಜಿರೆಗೆ ಹೋಗಿ ಹಾಕಿಸುವ, ನಡುವಲ್ಲಿ ಎಲ್ಲಿ ಹಾಕಿಸೋದು ಬೇಡ. ಮತ್ತು ಅವರು ಬಿಲ್ ನೋಡೋದು, ಅದರಲ್ಲಿ ಮತ್ತೆ ಅನುಮಾನ ಬರೋದು, ಅದೆಲ್ಲ ಬೇಡ. ಬಟ್ ಯಾವ ಥರ ಆಗಿದೆ ಅಂತ ಹೇಳಿದರೆ, ಈ ಲೈನಿದ್ದು ಅವಸ್ಥೆ ಹೇಗೆ ಅಂತ ಹೇಳಿದರೆ, ಈ ಲೈನಲ್ಲಿ ಐಟಮ್ ಕಮ್ಮಿ ಇರ್ತದೆ, ಬಟ್ ಎಂಥದ್ದು ಹೋಗ್ಲಿಕ್ಕೆ ಜಾಸ್ತಿ ಅಲ್ಲ. ಸುತ್ತಾಡಿ 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 ಕೈ ಕಾಲು ನೋವು ಬರ್ತದೆ ನೋಡಿ. ಅವರು ಕುತ್ಕೊಂಡ ಸ್ಟೈಲ್ ನೋಡಿ. ನನ್ನ ಈ ಕಾಲು ಯಾವ ಥರ ನೋಯ್ತಾ ಉಂಟಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗಾಗ ಸೊಂಟ ಎಲ್ಲ ನೋವಾಗ್ತುಂಟು ಈಗ. ಅದು ಅಲ್ಲದೆ ಈ ಮಳೆ ಬೇರೆ, ಸ್ವಲ್ಪ ಚಳಿ ಇದ್ದಾಗ ಸ್ವಲ್ಪ ದೇಹಕ್ಕೆ ನೋವು ಜಾಸ್ತಿ ಗೊತ್ತಾಗ್ತದೆ. ಕಾಲು ನೋವು, ಸೊಂಟ ನೋವು ಎಲ್ಲ ಶುರುವಾಗಿದೆ. ಎಂತ ಮಾಡೋದು, ದುಡಿಬೇಕಲ್ಲ, ದುಡಿಬೇಕು, ತಿನ್ನಬೇಕು, ಎಲ್ಲ ಮಾಡಬೇಕು. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಉಂಟು, ಸ್ವಾಮಿ ಪ್ರಸಾದ್ ಅಂತ. ಇಲ್ಲಿ ಒಂದು, ಮತ್ತು ಆ ಕಡೆ ಡೆಡ್ ಆಪೋಸಿಟಲ್ಲಿ ದುರ್ಗಾ ಪ್ರಸಾದ್ ಅಂತ. ಮತ್ತು ಅಲ್ಲಿ ಒಳಗಡೆ ಒಂದು 2 ಅಂಗಡಿ ಉಂಟು, ಅಲ್ಲಿ ಹಳೇಪೇಟೆಯಲ್ಲಿ. ನೋಡುವ, ಇವರು ಇಲ್ಲಿ ಇರ್ತಾರ ಗೊತ್ತಿಲ್ಲ ಮಾರೆ. ಇವತ್ತು ಯಾವತ್ತು ನೋಡಿದ್ರು ರಾಮಾಯಣ ಇರ್ತದೆ. ನೋಡುವ ಎಂತ ಅಂತ. ಕಡೆಗೆ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇವೆ. ಇದೇ ನೋಡಿ ಸ್ವಾಮಿ ಪ್ರಸಾದ್ ಅಂತ. ಸೊ ಅಲ್ಲಿ ಐಟಮ್ ಹಾಕ್ಲಿಕ್ಕೆ ಇರೋದು. ಡೆಡ್ ಆಪೋಸಿಟಲ್ಲಿ ದುರ್ಗಾ ಪ್ರಸಾದ್. ಮತ್ತು ಒಳಗೆ ಹಳೇಪೇಟೆ ಒಳಗೆ ಹೋದರೆ ಒಂದು 2 ಅಂಗಡಿ ಉಂಟು. ಸೊ ಇವರಿಗೆ ಸ್ವಲ್ಪ ತೆಕೊಂಡ ಐಟಮ್ ಎಲ್ಲ ಆಗ ತೆಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕಬೇಕು. ಆಯಿತು, ಐಟಮ್ ಮುಗೀತು. ಆದರೆ ಹೋಗಲಿಕ್ಕೆ ಉಂಟಂತ ಜಾಸ್ತಿ ಇನ್ನೂ ಕೂಡ ಇದೆ. ಇದೊಂದು, ಮತ್ತು ಪಾಮಾಯಿಲ್, ಒಂದು ಜೀರಿಗೆ ಕೊಡಿ ಆಯಿತು ಅವರಿಗೆ, ಒಂದು ಜೀರಿಗೆ. ಮತ್ತು ಎದುರುಗಡೆಗೆ ಯಾವುದಂತ ಹೇಳಿದರೆ, ಇದಿಷ್ಟು ಧರ್ಮಸ್ಥಳಕ್ಕೆ, 1, 2, 3 ಕಟ್ಟು ಧರ್ಮಸ್ಥಳಕ್ಕೆ. ಇದೆಲ್ಲ ಇಲ್ಲೇ ಖಾಲಿ ಆಗ್ತದೆ. ಬಟ್ ಇದು ಯಾರ್ದಂತ ಗೊತ್ತಾಗ್ತಿಲ್ಲ. ಯಾರು ಮಾಡೋದು, ಯಾರು? ಕುಮಾರ ಕೃಪಾ. ಇದು ಒಬ್ಬರಿಗೆ, ಅದೊಬ್ಬರಿಗೆ. ಇದು 2 ಧರ್ಮಸ್ಥಳಕ್ಕೆ. ಅಲ್ಲಿಂದ ಕೊಕ್ಕಡ ಹಳೇಪೇಟೆಗೆ ಬಂದ್ವಿ. ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಕುಮಾರ ಕೃಪಾ ಅಂತ. ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಇಲ್ಲಿ ನೋಡಿ ಗಾಡಿ ನಿಲ್ಲಿಸಿದ್ದು ಅವಸ್ಥೆ ನೋಡಿ. ಸೈಡ್ಗೆ ಹಾಕೋದು ಯಾಕಂತ ಹೇಳಿದರೆ ಆ ಕಡೆಯಿಂದ ಗಾಡಿ ಪಾಸ್ ಆಗೋದಿಲ್ಲ, ಸಿಂಗಲ್ ರೋಡು. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಬಟ್ ನೋಡಿ ರೋಡ್ ಯಾವ ಥರ ಉಂಟಂತೇಳಿ, ಸಿಂಗಲ್ ರೋಡ್ ಇದೆ ಆ್ಯಕ್ಚುಲಿ. ಹಾಗೆ ರೋಡಲ್ಲಿ ನಿಲ್ಲಿಸಿದರೆ ಅದು ಸಹ ರೋಡಲ್ಲಿ ಉಂಟು ನೋಡಿ ಸ್ವಲ್ಪ ಟಯರ್. ಇವರಿಗೆ ಒಂದು ಎಳ್ಳಿಂಡಿ, ಒಂದು ಬಾಂಬೆ ರವೆ. ಎದುರುಗಡೆ ಒಂದು ಅಂಗಡಿ ಉಂಟು. ಸೊ ಅವರಿಗೆ ಇದೇ ಐಟಮು. ಇದನ್ನೊಂದು ಸೈಡಿಗೆ ಇಡುವ ಅಂತ. ಸೈಡಿಗೆ ಅಂತ ಹೇಳಿದರೆ ಎದುರು ಇಡುವ ಅಂತ. ಡೋರ್ ತೆಗೆದು ಎದುರಿಟ್ಟು ಬಿಡುವ. ಇದರ ಎದುರಿಗೇನೆ ಇರೋದು. ಸೊ ಇಲ್ಲಿಟ್ಟರೆ ರಗಳೆ ಇರೋದಿಲ್ಲ. ಇದೆ ಇಲ್ಲೇ ಒಂದು 50 ಮೀಟ್ರ್ ಎದುರುಗಡೆ ಹೋದರೆ ಒಂದು ಅಂಗಡಿ ಸಿಗ್ತದೆ, ಅಲ್ಲಿ KH ಅಂತ. ಕೊಕ್ಕಡ ಹಳೇಪೇಟೆಯಿಂದ ನಿರ್ಗಮಿಸುವ ಸಮಯ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಇತ್ತು, KH ಅಂತ. ಅಲ್ಲಿಗೆ ಸಾಕಿ ಆಯಿತು. ಎದುರುಗಡೆ ಒಂದು ಕುಮಾರ ಕೃಪಾ ಅಂತ ಇತ್ತು, ಅದಕ್ಕೆ ಸಾಕಿ ಆಯಿತು. ಈಗ ಇಲ್ಲಿ ಹಳೇಪೇಟೆಯಲ್ಲಿದ್ದ 2 ಅಂಗಡಿ ಸಹ ಕ್ಲಿಯರ್ ಆಯಿತು. ಈಗ ಇಲ್ಲಿಂದ ಮತ್ತೆ ಜಂಕ್ಷನ್ಗೆ ಹೋಗಿ, ನಾನು ಆಗ ತೋರಿಸಿದಲ್ಲ ದುರ್ಗಾ ಪ್ರಸಾದ್ ಅಂತ, ಅಲ್ಲಿಗೆ ಹೋಗಿ ಐಟಮ್ ಹಾಕಬೇಕು. ಒಂದು ಗೋಣಿ ಮೈದಾ ಹಾಕ್ಲಿಕ್ಕೆ ಇರೋದು. ಸೊ ಅದನ್ನು ಹಾಕಿ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿ ರೋಡ್ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಒಂದು ಗಾಡಿ ಅದರಿಂದ ಬಂದರೆ ಕೆಳಗೆ ಇಳಿಸಬೇಕು ನೋಡಿ. ಒಂದು ಗಾಡಿ ಯಾರಾದರೂ ಒಬ್ಬ ನಿಲ್ಲಿಸಿದರೆ ಸೈಡಲ್ಲಿ, ಮತ್ತು ಇಲ್ಲಿ ಫುಲ್ ಬ್ಲಾಕ್. ಎಂಥ ಪರಿಸ್ಥಿತಿ. ಕೊಕ್ಕಡದಿಂದ ಬಿಟ್ಟು ಹೊರಡ್ತಾ ಇರೋದು. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಬೇಕು. ಮಳೆ ಬರ್ತಾ ಉಂಟು. ನಾವು ಬಂದದ್ದು ಈಗ ಆ ಕಡೆಯಿಂದ ಸ್ಟ್ರೈಟ್ ಬಂದದ್ದು, ಸ್ಟ್ರೈಟ್ ಅರಸಿನಮಕ್ಕಿಯಿಂದ ಬಂದದ್ದು. ಈಗ ಲೆಫ್ಟ್ ತಗೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋಗಬೇಕು. ಇಲ್ಲಿಂದ ಒಂದೇ ಉಪದ್ರ ಅಂತ ಹೇಳಿದೆ ನೋಡಿ, 4:20 ಆಯಿತು. ಈ ರಸ್ತೆ ಸಾಗೋದಿಲ್ಲ. ಎಷ್ಟೇ ನೀವು ಸ್ಪೀಡ್ ಹೋಗಿ, ಎಷ್ಟೇ ಸ್ಲೋ ಹೋಗಿ, ಎಂತಾದರೂ ಸ್ಲೋ ಹೋದರೂ ಸಂದೆ, ಸ್ಪೀಡ್ ಹೋದರೂ ಸಂದೆ. ಯಾಕಂತ ಹೇಳಿದರೆ ಅಲ್ಲಿ ಗುಂಡಿ, ಅಲ್ಲಿ ಟರ್ನ್. ಮತ್ತು ನೋಡಿ ಈ ರೋಡೆಲ್ಲ ನೈಸ್ ಇರೋದ್ರಿಂದ ಗಾಡಿ ಸ್ಲಿಪ್ ಆಗ್ತದೆ, ಜಾರ್ತದೆ. ಅದಕ್ಕೋಸ್ಕರ ಆರಾಮ್ಸೆ ಹೋಗಬೇಕು. ಬನ್ನಿ, ಈಗ ಧರ್ಮಸ್ಥಳದಲ್ಲಿ 2 ಅಂಗಡಿ ಉಂಟು. ಒಂದು ಜಂಕ್ಷನಲ್ಲಿ ಸಿಗ್ತದೆ, ಇನ್ನೊಂದು ಒಳಗೆ ಹೋಗಬೇಕಾದ ಪರಿಸ್ಥಿತಿ. ಚಲೋ, ಓವರ್ಟೇಕ್ ಕೊಡಲಿಕ್ಕೆ ಸಹ ಭಯ ಆಗ್ತದೆ ಮಾರೆ. ಈ ರೋಡ್ ಕಾಣಿಸ್ತಾ ಇರ್ಬೋದು ಎಷ್ಟು ನೈಸ್ ಉಂಟಂತೇಳಿ. ಬನ್ನಿ ಹೋಗುವ, ಆರಾಮ್ಸೆ ಹೋಗುವ. ಮಳೆ ಬರ್ತಾನೆ ಉಂಟು. ಪಾರ್ಪಿಕಲ್ಲು ಬ್ರಿಡ್ಜ್ ಹತ್ರ ಇದ್ದೇವೆ, ನೋಡ್ಬೋದು. ಇದು ಹಳೆ ಬ್ರಿಡ್ಜ್, ಅಲ್ಲಿ ಹೊಸ ಬ್ರಿಡ್ಜ್ ಆಗ್ತಾ ಉಂಟು ನೋಡಿ. ಹಳೆ ಬ್ರಿಡ್ಜ್ ಅಂತೇಳಿ ಇದಕ್ಕೆ ತುಂಬ ವರ್ಷ ಆಗಿರಲಿಕ್ಕಿಲ್ಲ, ಬಟ್ ನೋಡಿ ಎಲ್ಲ ಹೊಸ ಬ್ರಿಡ್ಜಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ರೋಡ್ ಬರ್ತದೆ ಅಂತಲ್ಲ.
ಈಗ ನೋಡಿ ನಾನು ಆಗ ಹೇಳಿದಲ್ಲ, ಸೈಟ್ ಹೋದರೆ ಈ ಕಡೆಯಿಂದ ಬರ್ಬೋದು ಇದು ನನಗೆ, ಇದು ಸೀದಾ ಹೋದರೆ ಪಾರ್ಪಿಕಲ್ಲಾಗಿ ಬರ್ತದೆ ಆ ಕಡೆಯಿಂದ ಬಂದರೆ. ಬಟ್ ನಮಗೆ ಅರಸಿನಮಕ್ಕಿಗೆ ಹೋಗ್ಲಿಕ್ಕೆ ಇರೋದ್ರಿಂದ ಸುತ್ತಾಡಿಕೊಂಡು ಬಂದದ್ದು, ಇಲ್ಲದ್ರೆ ಆ ಕಡೆಯಿಂದ ಬಂದರೆ ನಮಗೆ ಹತ್ತಿರ ಅದು. ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಇಲ್ಲಿ ಒಂದು ಶ್ರೀ ದುರ್ಗಾ ಸ್ಟೋರ್ ಅಂತ ಕಾಣ್ತಾ ಇರ್ಬೋದು. ಅಲ್ಲಿಗೆ ಮೊನ್ನೆ ಐಟಮ್ ಹಾಕಿದ್ರಂತೆ, ಸೊ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ನಿಲ್ಲಿಸಿದ್ದೇವೆ ಈಗ ಇಲ್ಲಿ. ಸೊ ಇಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಇಲ್ಲಿಂದ ಸೀದಾ ಹೋಗುವ, ಸೀದಾ ಧರ್ಮಸ್ಥಳಕ್ಕೆ. ಎಂತಂತೆ ಅಕ್ಕಿ ರಿಟರ್ನ್ ಉಂಟು, ಎಷ್ಟು? 20 kg. ಅಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಬಿಟ್ಟವರೀಗ ಧರ್ಮಸ್ಥಳ ಹತ್ರ ರೀಚ್ ಆಗ್ತಾ ಬಂದ್ವಿ. ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಒಂದು ತುಂಬ ಹೊತ್ತಾಯ್ತಲ್ಲ, ಅದು ಇದು ಅಕ್ಕಿ ರಿಟರ್ನ್ ಅದು ರಿಟರ್ನ್ ಅಂತೆಲ್ಲ ಹೇಳಿ ತುಂಬ ಹೊತ್ತಾಯಿತು. ಬನ್ನಿ ಈಗ ಧರ್ಮಸ್ಥಳ ಜಂಕ್ಷನಲ್ಲಿ ಒಂದು ಅಂಗಡಿ ಮತ್ತು ಒಂದು ಒಳಗಡೆ ಇಲ್ಲಿ ಒಂದು ಉಂಟು ಸಿದ್ಧಿವಿನಾಯಕ ಅಂತ ರೈಟ್ ಸೈಡಲ್ಲಿ, ಅವರಿಗೆ ಒಂದು 2 ಬ್ಯಾಗ್ ಎಂಥದ್ದು ಉಂಟು. ಅದಾದಮೇಲೆ ಅಲ್ಲಿ ಒಳಗಡೆ ಹೋಗಬೇಕು, ಅದಾದಮೇಲೆ ನಮ್ಮ ಲೈನ್ ಮುಗೀತದೆ. ಬನ್ನಿ ಇಲ್ಲಿ ಐಟಮ್ ಹಾಕಿ ಅಮೌಂಟ್ ತಗೊಳ್ಳುವ. ಇಲ್ಲೊಂದು ಶಟರ್ ಹಾಕಿದಲ್ಲ ಅಂಗಡಿ, ಅಲ್ಲಿಂದ ನಮ್ಮ ಟಿಗೆಲ್ಲ ಐಟಮ್ ಬರೋದು ಇಲ್ಲಿಂದ. ಸೊ ಟಿದ್ದು ನಮ್ಮ ಹಳೆ ಗಾಡಿದ್ದು ಐಟಮ್ ಎಲ್ಲ ಸಿಗೋದು ಇದೆ ಇಲ್ಲೇ. ಇಲ್ಲಿ ಇಲ್ಲದಿದ್ದರೆ ಎಲ್ಲಿ ಇಲ್ಲ, ಮಂಗಳೂರಿಗೆ ಹೋಗ್ಬೇಕಷ್ಟೇ, ಅದೊಂದು ಉಪದ್ರ. ಬನ್ನಿ ಇಲ್ಲೇ ಉಂಟು ಸಿದ್ಧಿವಿನಾಯಕ ಅಂತ, ಅಲ್ಲಿ ಐಟಮ್ ಹಾಕಿ ನೋಡುವ. ಅಲ್ಲಿಂದ ಅಕ್ಕಿಟ್ಟೆಲ್ಲ ಹಾಕಿ ಈಗ ಧರ್ಮಸ್ಥಳದಿಂದ ಎಕ್ಸಿಟ್ ತಗೊಳ್ಬೇಕು. ಒಳಗೆ ಮುಂಡಾಜೆ ರೋಡಿಗೆ ಹೋಗಬೇಕು ನಾವು. ಮುಂಡಾಜೆ ರೋಡಿಗೆ ಹೋಗಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು ನೋಡಿ. ಇದು ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗಲಿಕ್ಕೆ, 4 ಕಿಲೋಮೀಟ್ರ್ ಬರಲಿಕ್ಕೆ, 8 ಕಿಲೋಮೀಟ್ರ್ ಈ ಐಟಮ್ಗೋಸ್ಕರ ಹೋಗ್ತಾ ಇದ್ದೇವೆ. ಮೈನೂರದ ಇಲ್ಲಿ ಬಸ್ ಸ್ಟ್ಯಾಂಡ್ ಮತ್ತು ಕೆಲವು ಹೋಟೆಲ್ಗಳೆಲ್ಲ ಇರೋದು ಇಲ್ಲಿ. ಬನ್ನಿ, ಯಾದವನ್ನ ಇಲ್ಲ ಇವತ್ತು, ಒಂದು ಸಂತೋಷ್ ಮುಂಡ್ರಪಾಡಿ ಅಂತ ಉಂಟು, ಅಲ್ಲಿಗೆ ಮಾತ್ರ. ಯಾದವನ್ನ ಇಲ್ಲಿಗೆ ಹೋಗಿದ್ದಾರಂತೆ, ಬಾಂಬೆಗೆ ಹೋಗಿದ್ದಾರೆ ಅವರು. ಸೊ ಬನ್ನಿ ಈಗ ಇಲ್ಲಿಂದ ಸೀದಾ 4 ಕಿಲೋಮೀಟ್ರ್ ಹೋಗಿ ಮತ್ತು 4 ಕಿಲೋಮೀಟ್ರ್ ಅದೇ ದಾರಿಯಲ್ಲಿ ಬರುವ. ನೋಡಿ ಇಲ್ಲಿ ಹೋಟೆಲು, ಅಲ್ಲಿ ಹೋಟೆಲು, ಮತ್ತು ಅಲ್ಲಿ ಮೇಲೆ ಒಂದು ಬಿಲ್ಡಿಂಗ್ ಅಂತ ಉಂಟಲ್ಲ, ಸೊ ಅದು ಬಸ್ ಸ್ಟ್ಯಾಂಡ್. ಇಲ್ಲೇ ನಮ್ಮ ಲಾಸ್ಟ್ ಪಾಯಿಂಟ್ ಇದ್ದದ್ದು. ಸೊ ನೋಡ್ತಾ ಇರ್ಬೋದು, ಮಳೆ ಬರ್ತಾನೆ ಉಂಟು ಮಾರೆ, ಬೆಳಿಗ್ಗೆಯಿಂದ ಬಿಡ್ತಾ ಇಲ್ಲ. ಸೊ ಇದೇ ಅಂಗಡಿಗೆ ಇದ್ದದ್ದು ಲಾಸ್ಟಿಗೆ. ಬನ್ನಿ ಈಗ ಇಲ್ಲಿಂದ ತಿರುಗಿಸ್ಕೊಂಡು ಹೋದರೆ ಸೀದಾ ಕಂಪನಿಗೇನೆ ಹೋಗೋದು, ಮತ್ತು ಎಲ್ಲಿ ಸಹ ನಿಲ್ಲಿಸಿಗೆಲ್ಲ. ಅದಕ್ಕಿಂತ ಮುಂಚೆ ಡೀಸೆಲ್ ಹಾಕಿಸುವ, ನೋಡುವ ಎಂತೆಲ್ಲ ಆಗ್ತದೆ ಅಂತ. ಉಜಿರೆ ಹತ್ರ ರೀಚ್ ಆಗ್ತಾ ಬಂದ್ವಿ. ನೋಡ್ಬೋದು ಯಾವ ಥರ ರೋಡ್ ಮಾಡಿದ್ದಾರೆ ಅಂತೇಳಿ. ಫಸ್ಟ್ ಎಷ್ಟು ಸಪೂರ ಇತ್ತು, ಎಷ್ಟು ಚಿಕ್ಕ ದಾರಿ ಇತ್ತು ಅಂತ ಹೇಳಿದರೆ, ಈಗ ನೋಡಿ ಡಬಲ್ ರೋಡ್ ಆಗಿದೆ. ಇದೇ ಹೇಳ್ತಾ ಇರೋದು ನಾನು, ಎಂತ ಗೊತ್ತುಂಟ, ಇಲ್ಲಿ ಹೀಗೆ ಡಿವೈಡರ್ ಹಾಕ್ಬೇಕಂತ ನಮ್ಮ ಮಿಡ್ಲಿಗೆ. ಈ ಥರ ಹಾಕಿದರೆ ಒಂದು ಸೇಫ್ಟಿ ಕೂಡ ಇರ್ತದೆ. ನೋಡಿ ಈ ಥರ ಹಾಕಬೇಕು, ಇದೊಂದು ಚಂದ ನೋಡಲಿಕ್ಕೆ ಸಹ, ಒಂದು ರೋಡಿಗೆ ಒಂದು ಲುಕ್ಕು ಸಹ ಸಿಗ್ತದೆ, ಸೇಫ್ಟಿ ಕೂಡ ಹೌದು. ಕೆಲವೊಂದು ದಿಕ್ಕುಗಳಲ್ಲಿ ಓಪನ್ ಆಗಿ ಇದೆ, ಇಷ್ಟೇ ದುಡ್ಡು ಇರ್ತದೆ, ಬಟ್ ಅದು ಹೈವೇ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಈ ಥರ ಇದ್ದರೆ ಆರಾಮ್ಸೆ ಹೋಗ್ಬೋದು. ಈ ಕಡೆಯಿಂದ ಈ ಕಡೆ ಹೋಗೋರಿಗೆ ಆರಾಮ್ಸೆ, ಆ ಕಡೆಯಿಂದ ಬರುವವರಿಗೆ ಸಹ ಆರಾಮ್ಸೆ, ಯಾರು ಸಹ ಲೈನ್ ಕ್ರಾಸ್ ಮಾಡಲಿಕ್ಕಿಲ್ಲ. ಅಂಥ ರೋಡ್ಗಳಲ್ಲೆಲ್ಲ ಎಂಥದ್ದು ಲೈನ್ ಕ್ರಾಸ್ ಮಾಡಿಕೊಂಡು ಆ್ಯಕ್ಸಿಡೆಂಟ್ ಆಗುವ ಸಂಭವಗಳೆಲ್ಲ ಜಾಸ್ತಿ ಇರ್ತದೆ. ಸೊ ಅಷ್ಟೇ ಹೇಳಲಿಕ್ಕಿತ್ತು. ಈಗ ಸೀದಾ ಹೋಗುವ, ಹೋಗಿ ಡೀಸೆಲ್ ಹಾಕಿಸುವ. ಡೀಸೆಲ್ ಹಾಕಿಸಿ, ಡೀಸೆಲ್ ನೋಡ್ಬೋದು 2 ಪಾಯಿಂಟ್ ಇರೋದು, ತೊಂದರೆ ಇಲ್ಲ. 2 ಪಾಯಿಂಟ್, ಎಲ್ಲಿಂದ 2 ಪಾಯಿಂಟ್ ಉಂಟು ಅಂತ ಹೇಳಿದರೆ, ನಮ್ಮ ಕೊಕ್ಕಡದಿಂದ 2 ಪಾಯಿಂಟಲ್ಲಿ ಉಂಟು. ಹೋಗುವಾಗ 4 ಪಾಯಿಂಟ್ ಇತ್ತು, ಈಗ ಅಲ್ಲಿಗೆ ಹೋಗುವಾಗ 1 ಪಾಯಿಂಟ್ ಆಗ್ತದೆ ಅಷ್ಟೇ. ಚಲೋ. ಪೆಟ್ರೋಲ್ ಪಂಪಲ್ಲಿ ನಮ್ಮ ಮೆಕ್ಯಾನಿಕ್ ಕೂಡ ಸಿಕ್ಕಿದ್ರು, ಅವರ ಹತ್ರ ಸ್ವಲ್ಪ ಮಾತಾಡಿ ಗಾಡಿದು, ನಮ್ಮ ಹಳೆ ಗಾಡಿದು ವಿಷಯ ಎಲ್ಲ ಮಾತಾಡಿ ಆಯಿತು. ಈ ಕಡೆಯಿಂದ ಇವರು ಡೀಸೆಲ್ ಹಾಕಿಸ್ತಾ ಇದ್ರು. ನೋಡ್ಬೋದು ಎಷ್ಟು ಹೋಗಿದೆ ಅಂತ ಹೇಳಿದರೆ 2848, 28 ಲೀಟ್ರ್, 28 ಅಲ್ಲ 29 ಲೀಟ್ರ್ ಲೆಕ್ಕ ಇಟ್ಕೊಳ್ಳಿ. ಡೀಸೆಲ್ ರೇಟ್ ನೋಡ್ಬೋದು 98 ರೂಪಾಯಿ, ಪೆಟ್ರೋಲ್ ರೇಟ್ 110 ರೂಪಾಯಿ. ಅವಸ್ಥೆ ಮಾರ್ರೆ. ನೋಡುವ, ಕೊಟ್ಟು ಬನ್ನಿ ಆಯಿತಾ. ಈಗ ಇನ್ನು ಇಲ್ಲಿಂದ ಸೀದಾ ಕಂಪನಿಗೆ ಹೊರಡಬೇಕು. ಫೈನಲಿ 5:30ಕ್ಕೆ ನಾವು ನಮ್ಮ ಕಂಪನಿಗೆ ರೀಚ್ ಆಗಿ ಆಯಿತು. ಅಲ್ಲಿ ಡೀಸೆಲೆಲ್ಲ ಹಾಕಿಸಿ ಬಂದ್ವಿ. ಮೊನ್ನೆಯಿಂದ ಡೀಸೆಲ್ ಹಾಕಿಸಿರಲಿಲ್ಲ ಅಲ್ಲ, ಸೊ ನೋಡ್ಬೋದು ಫುಲ್ ಉಂಟು. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.